guys, welcome back to my YouTube channel. It's me Lavanya Bandari. Yes, ತಮ್ನೈಲ್ ನೋಡಿರ್ತೀರಾ. ಇವತ್ತು ಪುಳಿಯೋಗರೆ ಮಾಡ್ತಾ ಇದ್ದೀನಿ. ಏನು ಪುಳಿಯೋಗರೆಗೆನೆ ಇಷ್ಟೊಂದು ಖುಷಿನಾ ಅಂತ. ಎಸ್, ನನ್ಗಂತೂ ಪುಳಿಯೋಗರೆ ನೆನೆಸ್ಕೊಂಡ್ರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಅಷ್ಟು ಫೇವ್ರೆಟ್ ನನಗೆ. 3 ಹೊತ್ತು ಕೊಟ್ರು ಕೂಡ ತಿಂತೀನಿ, ಅಷ್ಟು ಇಷ್ಟ ನನ್ಗೆ. ಇನ್ನ ದೇವಸ್ಥಾನಕ್ಕೆ ಹೋಗ್ಲಿ, ಫಂಕ್ಷನ್ಗೆ ಹೋಗ್ಲಿ, ಪುಳಿಯೋಗರೆ ಇದೆ ಅಂತಂದ್ರೆ ಡಬಲ್ ಖುಷಿ ಆಗುತ್ತೆ. ದೇವಸ್ಥಾನಕ್ಕೆ ಹೋಗಿದ್ಕು, ಫಂಕ್ಷನ್ಗೆ ಹೋಗಿದ್ಕು ಸಾರ್ಥಕ ಆಗುತ್ತೆ, ಅಷ್ಟು ಖುಷಿ ಆಗುತ್ತೆ ನನ್ಗೆ. ಇನ್ನ ನಾನ್ ಮಾಡೋ ಪುಳಿಯೋಗರೆ ಅಂತೂ ನನ್ ಫ್ಯಾಮಿಲಿಗಂತೂ ಸಿಕ್ಕಾಪಟ್ಟೆ ಇಷ್ಟ. ಯಾವಾಗ್ಲೇ ಆಗ್ಲಿ ಪುಳಿಯೋಗರೆ ಗೊಜ್ಜು ಮಾಡ್ಕೊಂಬಾ ಅಂತ ಹೇಳ್ತಿರ್ತಾರೆ. ಹಾಗೇನೆ ನಾನ್ ಇಷ್ಟೊಂದು ಟೇಸ್ಟಿಯಾಗಿ ಕಲ್ತಿದಂತ ಅಂದ್ರೆ ನಮ್ಮ ಹಸ್ಬೆಂಡ್ ಫ್ಯಾಮಿಲಿಯವ್ರ ಕಡೆಯಿಂದ ನಾನು ಇಷ್ಟೊಂದು ಟೇಸ್ಟಿಯಾಗಿ ಮಾಡೋದು ಕಲ್ತಿದ್ದು. ಹಾಗೇನೆ ಸ್ವಲ್ಪ ಯೂಟ್ಯೂಬ್ ಚಾನಲ್ಸ್ ಅಲ್ಲಿ ಪುಳಿಯೋಗರೆ ಮಾಡೋದು ನೋಡಿ ಎರಡು ಮಿಕ್ಸಪ್ ಮಾಡಿ ಸೂಪರ್ ಆಗಿ ಮಾಡೋದ್ ಕಲ್ತಿದ್ದೀನಿ. ಸೊ ಹೇಗ್ ಮಾಡೋದು, ಸಿಂಪಲ್ ಆಗಿ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಅಲ್ಲೇನೆ ತುಂಬಾ ಟೈಮೇ ಹಿಡಿಯಲ್ಲ. ಜಸ್ಟ್ ಒಂದು 10 to 15 ಮಿನಿಟ್ಸ್ ಅಲ್ಲಿ ಮುಗ್ದೋಗುತ್ತೆ. ಇದನ್ನ ನೋಡೋಣ ಬನ್ನಿ ಹೇಗ್ ಮಾಡೋದು ಅಂತ. ಲೆಟ್ಸ್ ಗೆಟ್ ಸ್ಟಾರ್ಟ್. ನಾನು ಮುಂಚೆನೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇದಕ್ಕೆ ಬೇಕಾಗಿರೋದು ಆಯಿಲ್, ಬೆಳ್ಳುಳ್ಳಿ ನಾವು ಜಾಸ್ತಿ ಹಾಕ್ದಷ್ಟುನು ಇದು ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಈ ಟಿಪ್ಸ್ ಬಂದು ನಾನು ನಮ್ಮ ಅತ್ತೆಯಿಂದ ನಾನು ಕಲ್ತಿದ್ದು. ಹಾಗೇನೆ ಸ್ವಲ್ಪ ಸಾಸಿವೆ, ಇದು ಹುಣಸೆಹಣ್ಣಿನ ರಸ. ಇದು ಹುಣಸೆಹಣ್ಣು ಒಂದ್ ಸ್ವಲ್ಪ ಮತ್ತೆ ವಾಟರ್ ಹಾಕ್ಬಿಟ್ಟು ಒಂದ್ ಸ್ವಲ್ಪ ಬೆಚ್ಚಗ್ ಮಾಡಿ ಹುಣಸೆಹಣ್ಣು ಎಲ್ಲ ತೆಗೆದ್ಬಿಟ್ಟು ಬರೀ ರಸ ಮಾತ್ರ ಇಟ್ಕೊಂಡಿದೀನಿ. ಹಾಗೇನೆ ಸಾಲ್ಟ್ ನಾವು ಯೂಸ್ ಮಾಡೋದು ಪಿಂಕ್ ಸಾಲ್ಟ್ ಯೂಸ್ ಮಾಡ್ತೀವಿ. ಪಿಂಕ್ ಸಾಲ್ಟ್ ತುಂಬಾ ಹೆಲ್ತಿಗೆ ಒಳ್ಳೇದು. ಹಾಗೇನೆ ಟರ್ಮರಿಕ್ ಪೌಡರ್, ಇದು ಕಾಯಿ ನಾನು ಇಲ್ಲಿ ಮಿಕ್ಸಿಲಿ ಹಾಕೊಂಡು ಈ ತರ ಸಣ್ಣಗ್ ಮಾಡ್ಕೊಂಡಿದೀನಿ. ನೀವು ಕೊಬ್ಬರಿ ಬೇಕಾದ್ರೂ ಯೂಸ್ ಮಾಡ್ಬೋದು. ಟರ್ಮರಿಕ್ ಪೌಡರ್, ಹಾಗೇನೆ ಇದು ಬೆಲ್ಲ, ಮತ್ತೆ ನನ್ಗೆ ಗುಂಟೂರು ಮೆಣಸಿನ್ಕಾಯಿ ಸಿಗ್ಲಿಲ್ಲ, ಅದಕ್ಕೆ ಬ್ಯಾಡ್ಗೆ ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀರಾ ಅಂತಂದ್ರೆ ನೋಡ್ಕೊಂಡು ಹಾಕೊಳ್ಳಿ, ಯಾಕೆ ಅಂತಂದ್ರೆ ಬ್ಯಾಡ್ಗೆ ಒಂದ್ ಸ್ವಲ್ಪ ಖಾರ ಇರುತ್ತೆ. ಮತ್ತೆ ಕಡಲೆ ಬೀಜ, ಕಡಲೆ ಬೇಳೆ, ಹಾಗೇನೆ ಉದ್ದಿನ ಬೇಳೆ ತಗೊಂಡಿದ್ದೀನಿ. ಉದ್ದಿನ ಬೇಳೆ ಹಾಕಿದ್ರೆ ತುಂಬಾ ಟೇಸ್ಟ್ ಮಾತ್ರ ಸಖತ್ ಆಗಿರುತ್ತೆ. ಇಷ್ಟು ಬೇಕಾಗಿರೋ ಐಟಮ್ಸ್. ಇವಾಗ ನಾವು ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ಗೈಸ್. ನಾನು ಇವಾಗ ಗ್ಯಾಸ್ ಆನ್ ಮಾಡ್ಕೊಂತ ಇದ್ದೀನಿ. ನಾನು ಇನ್ನೊಂದು ಮರ್ತಿದ್ದೆ, ಕರಿಬೇವು ಬೇಕೇ ಬೇಕು. ಸೊ ಕರಿಬೇವು ಒಂದು ಆಡ್ ಮಾಡ್ಕೊಡಿ. ಸೊ ನಾನು ಇವಾಗ ಆಯಿಲ್ ಹಾಕ್ತಾ ಇದ್ದೀನಿ. ಆಯಿಲ್ ಕಾದಿದ ತಕ್ಷಣನೇ ಕಡಲೆ ಬೀಜ, ಕಡಲೆಬೇಳೆ ಅಂಡ್ ಉದ್ದಿನ ಬೇಳೆನೆ ಹಾಕೋಣ. ನೀವು ಅನ್ಕೊಂಡಿರ್ಬೋದು ಕಡಲೆ ಬೀಜ, ಉದ್ದಿನ ಬೇಳೆ ಅಂಡ್ ಕಡಲೆಬೇಳೆ ಎಲ್ಲ ಜಾಸ್ತಿ ಆಯ್ತು ಅಂತ. ಆಕ್ಚುಲಿ ಇದು ತುಂಬಾನೇ ಕಡಲೆ ಬೀಜ ಜಾಸ್ತಿ ಇದ್ರೆ ನಮ್ಮ ಹಸ್ಬೆಂಡ್ಗೆ ಮತ್ತೆ ನಮ್ಮ ತಂಗಿಗೆ ತುಂಬಾ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿ ಹಾಕಿದೀನಿ. ಈವನ್ ಅದ್ರ ಜೊತೆ ತಿನ್ಬೇಕಾದ್ರೆ ಕಡಲೆ ಬೀಜ ಎಲ್ಲ ಜಾಸ್ತಿ ಸಿಕ್ತಷ್ಟು ಚೆನ್ನಾಗಿರುತ್ತೆ. ಅಂಡ್ ಇನ್ನೊಂದ್ ಏನು ಅಂತಂದ್ರೆ, ನೀವು ಪುಳಿಯೋಗರೆ ಮಾಡ್ಬೇಕಾದ್ರೆ ಫಸ್ಟ್ ಇಷ್ಟನ್ನ ಸ್ವಲ್ಪ ಫ್ರೈ ಮಾಡ್ಕೊಂಡು ಸಪ್ರೇಟ್ ಆಗಿ ಎತ್ತಿಟ್ಕೋಬೇಕು. ಸಪ್ರೇಟ್ ಆಗಿ ಎತ್ತಿಟ್ಕೊಂತ ಇದ್ದೀನಿ. ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವು, ಇಷ್ಟನ್ನು ಸ್ವಲ್ಪ ಲೈಟ್ ಆಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಲೈಟ್ ಆಗಿ ಫ್ರೈ ಆದ್ಮೇಲೆ ನೀವು ಹುಣಸೆಹಣ್ಣಿನ ರಸ ಹಾಕೋಬೇಕು. ರಸ ಹಾಕಿದ್ಮೇಲೆ ಬೆಲ್ಲ, ಹಾಗೇನೆ ಬ್ಯಾಡ್ಗೆ ಇದ್ರೆ ಬ್ಯಾಡ್ಗೆ ಮೆಣಸಿನ್ಕಾಯಿ, ಇಲ್ಲಾಂದ್ರೆ ಗುಂಟೂರು. ನೀವು ಅದಕ್ಕೇನೆ ಫ್ರೈ ಮಾಡೋದಕ್ಕೆ ಹಾಕಿದ್ರೆ ಅದೇನಾಗುತ್ತೆ ಅಂತಂದ್ರೆ ನಿಮಗೆ ಇದು ಬೇಗ ಫ್ರೈ ಆಗುತ್ತೆ ಅಂಡ್ ಅದು ಅಷ್ಟು ಫ್ಲೇವರ್ ಕೊಡೋದಿಲ್ಲ. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ನಾವ್ ಹಾಕ್ಬೇಕಾಗಿರೋದು ಇಂಗ್ ಕೂಡ ಆಡ್ ಮಾಡ್ಬೇಕು. ನಾನು ಇದನ್ನ ಮರ್ತಿದ್ದೆ ಹೇಳೋದ್ನ. ಸ್ವಲ್ಪ ಲೈಟ್ ಆಗಿ ಹಾಕಿ. ಲೈಟ್ ಆಗಿ ಮಿಕ್ಸ್ ಕೊಟ್ಟಿದ್ದಾದ್ಮೇಲೆ ಸ್ವಲ್ಪ ಟರ್ಮರಿಕ್ ಪೌಡರ್. ನೀವು ಟರ್ಮರಿಕ್ ಪೌಡರ್ ಒಂದ್ ಸ್ವಲ್ಪ ಲೈಟ್ ಆಗಿ ಹಾಕೊಳ್ಳಿ, ಯಾಕೆ ಅಂತಂದ್ರೆ ಪುಳಿಯೋಗರೆ ಪ್ಯಾಕೆಟ್ ಅಲ್ಲೇನೆ ನಿಮ್ಗೆ ಆಲ್ರೆಡಿ ಇರುತ್ತೆ. ಲೈಟ್ ಆಗಿ ಒಂದ್ ಸ್ವಲ್ಪ ಮಿಕ್ಸ್ ಮಾಡಿ ನೀವು ಲಿಡ್ ಕ್ಲೋಸ್ ಮಾಡ್ಬೇಕಾಗುತ್ತೆ. ಕ್ಲೋಸ್ ಮಾಡಿ ಜಸ್ಟ್ ಒಂದು
2 ಮಿನಿಟ್ಸ್ ಅದೊಂದು ಸ್ವಲ್ಪ ಚೆನ್ನಾಗಿ ಇದು ಬಾಯ್ಲ್ ಆಗ್ಲಿ. ಇವಾಗ ಅದು ಬಾಯ್ಲ್ ಆಗ್ಲಿ ಒಂದ್ ಸ್ವಲ್ಪ. ಅದೇನಂತಂದ್ರೆ ಒಂದ್ ಸ್ವಲ್ಪ ಲೈಟ್ ಆಗಿ ಆಯಿಲ್ ಬಿಟ್ಕೊಳುತ್ತೆ ಸೈಡ್ ಅಲ್ಲಿ, ಅವಾಗ ಅದೊಂದ್ ಸ್ವಲ್ಪ ಚೆನ್ನಾಗಾಗಿದೆ ಅಂತ. ಸೊ ನೆಕ್ಸ್ಟ್ ಆಮೇಲೆ ಒಂದ್ರಂಗೆ ಒಂದು ಆಡ್ ಮಾಡ್ಕೊಂಡು ಹೋಗೋಣ. ನನ್ಗಂತೂ ಕುಕಿಂಗ್ ಅಂತೂ ಸಖತ್ ಇಷ್ಟ ಮಾಡೋದಕ್ಕೆ, ಅದ್ರಲ್ಲೂ ಹೊಸದಾಗಿ ಏನಾದ್ರು ಟ್ರೈ ಮಾಡ್ಬೇಕಂದ್ರೆ ತುಂಬಾನೇ ಇಷ್ಟ ಆಗುತ್ತೆ. ನಂಗೊಂದ್ ಸ್ವಲ್ಪ ಈ ನಡುವೆ ನಂಗೆ ಬೇಜಾರಾದ್ರೆ ನಂಗೆ ಕುಕಿಂಗ್ ಮಾಡಿದ್ರೆ ಸಾಕು, ನಂಗೆ ಮೈಂಡ್ ಅಷ್ಟು ಫ್ರೀ ಆಗುತ್ತೆ. ಸೊ ಇವಾಗ ಅದು ಬಾಯ್ಲ್ ಆಗಿದೆ ಅನ್ಸುತ್ತೆ, ನೋಡೋಣ. ನೋಡಿ ಇಲ್ಲಿ ತುಂಬಾ ಚೆನ್ನಾಗಾಗಿದೆ. ಇವಾಗ ನೀವು ಇದಕ್ಕೆ ಇದು ಕಾಯಿ ಹಾಕೋಬೇಕು. ಒಂದ್ ಸ್ವಲ್ಪ ಮಿಕ್ಸ್ ಕೊಡಿ. ಹಾಗೇನೆ ಲಾಸ್ಟ್ ಅಲ್ಲಿ ನೀವು ಒಂದ್ ಸ್ವಲ್ಪ ಕಾಯಿ ಹಾಕಾದ್ಮೇಲೆ ಸಾಲ್ಟ್ ಹಾಕಿ ಈ ತರ ಚೆನ್ನಾಗಿ ಮಿಕ್ಸ್ ಕೊಟ್ಟು ಆಮೇಲೆ ಮತ್ತೆ ನೀವು ಕ್ಲೋಸ್ ಮಾಡಿ 2 ಮಿನಿಟ್ಸ್ ಅದೊಂದ್ ಸ್ವಲ್ಪ ಕಾಯ್ದು ನೀರ್ ಬಿಟ್ಕೊಳುತ್ತೆ, ಅಲ್ಲಿವರೆಗೂ ವೇಟ್ ಮಾಡ್ಬೇಕಾಗುತ್ತೆ. ಗೈಸ್, ನಾನು ಫಸ್ಟ್ ಕುಕ್ಕಿಂಗ್ ಕಲ್ತಿದ್ದು ಅಂತಂದ್ರೆ ಫಸ್ಟ್ ರೆಸಿಪಿ ಟೊಮೊಟೊ ಸಾಂಬಾರ್. ನಿಮ್ಗೆಲ್ಲ ಗೊತ್ತಿರ್ಬೋದು, ಈಸಿಯಾಗಿ ಟೊಮೊಟೊ ಸಾಂಬಾರ್ ಮಾಡ್ಬೋದು ಅಂತ. ಚಿಕ್ಕ ಮಕ್ಳೆಲ್ಲ ಇವಾಗ ಜಾಸ್ತಿ ಬೇಗ ಕಲಿತಾರೆ. ಅವಾಗ ನಾನು ಚಿಕ್ಕ ಏಜ್ ಅಲ್ಲಿ ಇದಾಗ್ಲೂ ಕೂಡ ಫಸ್ಟ್ ನಾನು ಮಾಡಕ್ ಬರ್ತಿದ್ದೆ ಟೊಮೊಟೊ ಸಾಂಬಾರು. ಹಸಿ ರೈಸಿಗೆ ಹಾಕೊಂಡು ತಿಂತಾ ಇದ್ರೆ ಸೂಪರ್ ಟೇಸ್ಟ್ ಆಗಿರುತ್ತೆ. ಫಸ್ಟ್ ಅದು ಕಲ್ತಾದ್ಮೇಲೆ ಆಮೇಲೆ ಒನ್ ಬೈ ನಮ್ಮ ಮಮ್ಮಿ ಹೇಳ್ಕೊಡ್ತಾ ಬಂದ್ರು. ಹಾಗೇನೆ ನಮ್ಮ ಮಮ್ಮಿ ಸ್ಟೈಲು ಮತ್ತೆ ನಮ್ಮ ಅತ್ತೆ ಮನೆ ಸ್ಟೈಲ್, ಹಾಗೆ ಹೀಗೆ ಒಂದ್ ಸ್ವಲ್ಪ ಯೂಟ್ಯೂಬ್ ಚಾನಲ್ಸ್ ಎಲ್ಲ ನೋಡಿ ಇವಾಗ ಕುಕಿಂಗ್ ತುಂಬಾ ಚೆನ್ನಾಗಿ ಮಾಡ್ತೀನಿ. ಇವಾಗ ಇದು ಕಾಯಿ ಹಾಕಿದ್ನಲ್ಲ, ನೀವು ನೋಡ್ಬೋದು ಒಂದ್ ಸ್ವಲ್ಪ ವಾಟರ್ ಎಲ್ಲ ಬಿಟ್ಕೊಂಡಿದೆ. ನಾನು ಏನಕ್ಕೆ ಕಾಯಿ ಹಾಕಾದ್ಮೇಲೆ ಸ್ವಲ್ಪ ಜಾಸ್ತಿ ನಾವು ಇದನ್ನ ಹಸಿ ಸ್ಮೆಲ್ ಹೋಗೋವರೆಗೂ ಇದ್ ಮಾಡ್ಕೋಬೇಕು ಅಂತಂದ್ರೆ, ಪುಳಿಯೋಗರೆ ಪ್ಯಾಕೆಟ್ ಹಾಕ್ತಿವಲ್ಲ, ಹಾಕಾದ್ಮೇಲೆ ಜಾಸ್ತಿ ನಾವು ಬಾಯ್ಲ್ ಮಾಡಬಾರ್ದು. ನೀವು ಪುಳಿಯೋಗರೆ ಪ್ಯಾಕೆಟ್ ಹಾಕಾದ್ಮೇಲೆ ಜಾಸ್ತಿ ನೀವು ಇದು ಫ್ರೈ ಮಾಡಿದ್ರೆ ನಿಮ್ ಟೇಸ್ಟೇ ಹೊರಟೋಗ್ಬಿಡುತ್ತೆ, ಪುಳಿಯೋಗರೆ ಟೇಸ್ಟ್. ಇದು ಒಂದು ಟಿಪ್ಸ್. ಸೊ ನಾನು ಇವಾಗ ಪುಳಿಯೋಗರೆ ಹಾಕ್ತಾ ಇದ್ದೀನಿ. ನನ್ಗೇನೋ ಇದು ಫುಲ್ ಹಾಕಿದ್ರೆ ಜಾಸ್ತಿ ಆಗುತ್ತೆ ಅನ್ಸುತ್ತೆ, ನೋಡ್ಕೊಂಡು ಹಾಕೊಂತ ಇದೀನಿ ಇವಾಗ. ಪುಳಿಯೋಗರೆ ಇದು ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ. ಪುಳಿಯೋಗರೆ ಗೊಜ್ಜಾಗಿದೆ. ನಾನು ಇವಾಗ ಇದನ್ನ ಸ್ವಲ್ಪ ಹೊತ್ತು ಆರಕ್ ಬಿಡ್ತೀನಿ. ಆರಕ್ ಬಿಟ್ಟಾದ್ಮೇಲೆ ನಾವು ಫ್ರೈ ಮಾಡ್ಕೊಂಡಿರೋ ಕಡಲೆ ಬೀಜಸ್ ಹಾಕ್ಬೇಕು. ಗೊಜ್ಜಾಗಿದೆ. ಸ್ವಲ್ಪ ಹೊತ್ತು ನಾನು ತಣ್ಣಗಾಗೋವರೆಗೂ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ. ಗೈಸ್, ನೋಡಿದ್ರಲ್ಲ, ಜಸ್ಟ್ 10 ಮಿನಿಟ್ಸ್ ಅಷ್ಟೇನೆ. ಆಮೇಲೆ ಇದು ಫೈನಲ್ ಸ್ವಲ್ಪ ಟಚ್ ಅಪ್ ಇದೆ, ಅದಕ್ಕೆ ಮಾಡಬೇಕು. ತೋರಿಸ್ತೀನಿ. ಅಂಡ್ ಇನ್ನೊಂದು ನಾನು ನಿಮ್ಗೆ ಇನ್ನೊಂದು ತೋರಿಸ್ತೀನಿ, ಬನ್ನಿ. ಗೈಸ್, ನನ್ನ ಬರ್ಡೇ ವಿಡಿಯೋ ನೋಡಿರ್ಬೋದು. ನಮ್ಮ ಹಸ್ಬೆಂಡ್ ಈ ತರ ಫೋಟೋಸ್ ತಗೊಂಬಂದು ಸ್ವಲ್ಪ ಇದು ಸಿಂಪಲ್ ಆಗಿ ಡೆಕೋರೇಟ್ ಮಾಡಿದ್ರು. ನನ್ಗೆ ಈ ಫೋಟೋಸ್ ಅಂತೂ ಸಖತ್ ಇಷ್ಟ ಆಯ್ತು. ನಾನಿಲ್ಲಿ ರೂಮಲ್ಲಿ ಈ ತರ ಫೋಟೋಸ್ನ ಪ್ಲೇಸ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆಕ್ಚುಲಿ. ಅಲ್ಲಿ ನಮ್ಮ ಹಸ್ಬೆಂಡ್ ನಾನು ಬುದ್ಧ, ಇಲ್ಲಿ ಲವ್ ಅಂತ ಇದೆ, ಅದ್ರ ಮೇಲ್ಗಡೆ ಬುದ್ಧಾಸ್ ಇದೆ. ಅದೇನದು, ಕೆಟ್ಟದನ್ನ ನೋಡಬಾರದು, ಕೆಟ್ಟದನ್ನ ಕೇಳಿಸ್ಕೋಬಾರ್ದು, ಕೆಟ್ಟದನ್ನ ಮಾತಾಡಬಾರ್ದು. ಇದೇನು, ಏನ್ರ ಬಗ್ಗೆ, ಕೆಟ್ಟದ ಬಗ್ಗೆ ಯೋಚನೆ ಮಾಡಬಾರ್ದು ಅಂತ ಇರ್ಬೋದೇನೋ, ಗೊತ್ತಿಲ್ಲ ಇದಷ್ಟು ಕ್ಲಿಯರ್ ಆಗಿ. ಸೊ ಇದು ಊಟಿಲಿ ತೆಗೆಸ್ಕೊಂಡಿದ್ ಫೋಟೋ. ಇದು ನಮ್ದು ಪ್ರೀ ವೆಡ್ಡಿಂಗ್ ಶೂಟ್ ಫೋಟೋ. ಇದು ನಾನು ನಮ್ಮ ಮನೆಯವರು ಒಂದು ಟ್ರಿಪ್ಗೆ ಹೋಗಿದ್ವಿ. ಆನ್ ದ ವೇ ಬರ್ತಾ ಹೈವೇಲಿ ಫೋಟೋ ತೆಗೆಸ್ಕೊಂಡಿದ್ದು. ಯಾವ ಪ್ಲೇಸ್ ಅಂತ ನೆನಪಿಲ್ಲ ನನಗೆ. ಇದು 2 ಇಯರ್ಸ್ ಬ್ಯಾಕ್ ಬರ್ಡೇ ಅಲ್ಲಿ ಡಿನ್ನರ್ಗೆ ಹೋದಾಗ ಫೋಟೋ ತೆಗೆಸ್ಕೊಂಡಿದ್ದು. ಇದು ಪ್ರೀ ವೆಡ್ಡಿಂಗ್ ಶೂಟ್ ಫೋಟೋನೇ. ಇದು ಒಂದು ನಾನು ನಮ್ಮ ಮನೆಯವರು ಒಂದು ಫಂಕ್ಷನ್ಗೆ ಹೊರಟಿದ್ದು, ಆವಾಗ ತಗೊಂಡಿದ್ದು.
ಇದು ಅಷ್ಟೇನೆ ಬರ್ಡೇಗೆ ರೆಡಿ ಆಗೋ ಡಿನ್ನರ್ಗೆ ಹೋಗ್ಬೇಕಾದ್ರೆ ಫೋಟೋ ಕ್ಲಿಕ್ ಮಾಡಿದ್ದು. ಇದು ಊಟಿ ಫೋಟೋನೇ. ಇದು ರೀಸೆಂಟ್ ಆಗಿ ನಮ್ಮ ಫ್ಯಾಮಿಲಿ, ಅದೇ ನಮ್ಮ ತಂಗಿ ಮತ್ತೆ ನಮ್ಮ ಮಮ್ಮಿ ಇದಕ್ಕೆ ಯಾವುದು ಬ್ಯಾಂಕಾಕ್ ಹೋಗಿದ್ರಲ್ಲ ಥೈಲ್ಯಾಂಡ್ಗೆ, ಅವಾಗ ಏರ್ಪೋರ್ಟಿಗೆ ಡ್ರಾಪ್ ಮಾಡ್ಬೇಕಾದ್ರೆ ಒಂದು ಫೋಟೋ ತಗೊಂಡಿದ್ದು. ಇದು ಒಂದು ಲಾಸ್ಟ್ ಇಯರ್ ದೀಪಾವಳಿಗೆ ಮನೆ ಹತ್ರನೇ ಇದು ಫೋಟೋ ತಗೊಂಡಿದ್ದು. ಸೊ ಇದು ಈ ತರ ನನ್ಗೇನಂತಂದ್ರೆ ಈ ತರ ವಾಲ್ ಸಿಕ್ಬಿಟ್ರೆ ಮೆಮೊರಿ ಏನಾದ್ರು ಮೆಮೊರೇಬಲ್ ಕ್ರಿಯೇಟಿವಿಟಿಯಾಗಿ ಮಾಡ್ಬೇಕು ಅಂತ ಸಖತ್ ಇಷ್ಟ. ಬಟ್ ಇವಾಗ ಸದ್ಯಕ್ಕೆ ಫೋಟೋಸ್ ಅಲ್ಲಿ ಇದ್ ಮಾಡ್ತಾ ಇದೀನಿ. ಯಾಕೆಂತಂದ್ರೆ ಇಲ್ಲೆಲ್ಲ ಈ ವಾಲ್ಗಳಲ್ಲೆಲ್ಲ ಮಾಡಕ್ಕಲ್ಲ, ಸ್ವಂತ ಮನೆ ಇದ್ರೆ ಮಾಡ್ಬೋದು. ಸೊ ನೋಡೋಣ ಮುಂದೆ ಏನಕ್ಕಾಗುತ್ತೆ ಅಂತ. ಸೊ ಅದೇನಾಯ್ತು ನೋಡೋಣ ಬನ್ನಿ. ಪುಳಿಯೋಗರೆ ಗೊಜ್ಜು ಗೈಸ್, ಇದು ತಣ್ಣಗಾಗಿದೆ. ತಣ್ಣಗಾದಾದ್ಮೇಲೆ ನಾನು ಇವಾಗ ಕಡಲೆ ಬೀಜ ಹಾಕೊಂತ ಇದ್ದೀನಿ. ಆಮೇಲೆ ಲಾಸ್ಟ್ ಅಲ್ಲಿ ಕೊತ್ತಂಬರಿ, ಕೊರಿಯಂಡರ್ ಪೌಡರ್ ಅಂತ ಇದ್ದೀನಿ. ಸೊ ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡೋಣ. ಬಿಸಿ ರೈಸಿಗೆ ಕಲಿಸ್ಕೊಂಡು ತಿಂತಾ ಇದ್ರೆ ವಾವ್. ಪುಳಿಯೋಗರೆ ಗೊಜ್ಜು ಏನು ಅಂತಂದ್ರೆ ಬಿಸಿ ರೈಸ್ಗೂ ಚೆನ್ನಾಗಿರುತ್ತೆ, ಹಾಗೇನೆ ಇದು ತಣ್ಣಗಿರೋ ರೈಸ್ಗೂ ಚೆನ್ನಾಗಿರುತ್ತೆ. ಒಟ್ಟು ಪುಳಿಯೋಗರೆ ಚೆನ್ನಾಗಿರುತ್ತೆ. ಗೈಸ್, ಇವಾಗ ಪುಳಿಯೋಗರೆ ಗೊಜ್ಜು ಫುಲ್ ಕಂಪ್ಲೀಟ್ಲಿ ರೆಡಿ ಆಗಿದೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬರ್ತಿದೆ. ಪುಳಿಯೋಗರೆ ಗೊಜ್ಜು ಫ್ರಾಗ್ರೆನ್ಸಿಗೆ ನನಗೆ ಹೊಟ್ಟೆ ಹಸಿತಾ ಇದೆ. ಇವಾಗ್ಲೇನೆ ಆಕ್ಚುಲಿ ನೈಟ್ ಡಿನ್ನರ್ಗೆ ನಾನು ಏನೋ ಬೇರೆ ಪ್ರಿಪೇರ್ ಮಾಡ್ಕೊಂಡಿದ್ದೆ, ಬಟ್ ಪುಳಿಯೋಗರೆ ನೋಡಿದ ತಕ್ಷಣ ತಿನ್ಬೇಕು ಅನ್ನಿಸ್ತಿದೆ. ಇವಾಗ ರೈಸ್ ಮಾಡ್ಕೊಂಡು ಅದು ಕಲಿಸ್ಕೊಂಡು ತಿನ್ನೋದೆ. ಸೊ ಇದು ಟೇಸ್ಟ್ ಹೇಗಿದೆ ಅಂತ ನೋಡೋಣ. ವಾವ್, ಸಕ್ಕದ ಬಂದಿದೆ. ಟೇಸ್ಟ್ ಮಾತ್ರ ಉಪ್ಪು ಮತ್ತೆ ಅದಕ್ಕೆ ಖಾರ ಪರ್ಫೆಕ್ಟ್ ಆಗಿದೆ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಹಾಗೇನೆ ಪುಳಿಯೋಗರೆ ಡಿಫ್ರೆಂಟ್ ಆಗಿ ಮಾಡ್ತಾರೆ. ಸಮ್ ಪೀಪಲ್ಸ್ ಆನಿಯನ್ ಯೂಸ್ ಮಾಡ್ತಾರೆ, ತುಂಬಾ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಮಾಡ್ತಾರೆ. ಪುಳಿಯೋಗರೆ ಗೊಜ್ಜು ಕೂಡ ಮನೇಲೆ ಮಾಡ್ತಾರೆ. ನಮ್ಮ ಮಮ್ಮಿ ಆಕ್ಚುಲಿ ಮುಂಚೆ ಪುಳಿಯೋಗರೆ ಗೊಜ್ಜು ಮನೇಲೆ ಮಾಡ್ತಿದ್ರು, ಇವಾಗ ಮಾಡ್ತಾ ಇಲ್ಲ. ಸೊ ಮನೆಯಲ್ಲೇ ಪೌಡರ್ ಮಾಡಿ ಮಾಡ್ತಾರೆ ಪುಳಿಯೋಗರೆ. ಔಟ್ ಸೈಡ್ ಇಂದ ತಗೊಂಬಂದು ಪುಳಿಯೋಗರೆ ಪ್ಯಾಕೆಟ್ ತಗೊಂಬಂದು ಮಾಡ್ತಾರೆ. ತುಂಬಾ ಡಿಫ್ರೆಂಟ್ ಆಗೇ ಮಾಡ್ತಾರೆ. ಅದ್ರಲ್ಲೂ ಬ್ರಾಹ್ಮಿನ್ಸ್ ಮಾಡೋ ಪುಳಿಯೋಗರೆ ಗೊಜ್ಜು ಅಂತೂ ಸೂಪರ್ ಆಗಿರುತ್ತೆ. ಅವ್ರ ಟೇಸ್ಟು ಇನ್ನು ಯಾರಿಗೂ ಬರೋದಿಲ್ಲ, ಅದೇನಕ್ಕೆ ಅಂತ ಗೊತ್ತಿಲ್ಲ. ನಾನು ತುಂಬಾ ಟ್ರೈ ಮಾಡಿದ್ದೀನಿ, ಆ ಟೇಸ್ಟ್ ಅಂತೂ ಬರಲ್ಲ. ಬಟ್ ಈ ಪುಳಿಯೋಗರೆ ತುಂಬಾನೇ ಟೇಸ್ಟ್ ಆಗಿರುತ್ತೆ. ಈ ತರನು ಆಲ್ಮೋಸ್ಟ್ ಎಲ್ಲರೂ ಇದೇ ತರ ಟ್ರೈ ಮಾಡೋದು. ಬಟ್ ಕೆಲವೊಂದು ಟಿಪ್ಸ್ ಏನಂತಂದ್ರೆ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಬೇಕು, ಹಾಗೇನೆ ಕಡಲೆ ಬೀಜ ಇದು ಏನು ನೀವು ಫ್ರೈ ಮಾಡ್ಕೊಂಡಿರ್ತೀರೋ ಆ ಕಾಳನ್ನೆಲ್ಲ ಫ್ರೈ ಮಾಡೋದು ಸಪ್ರೇಟ್ ಆಗಿ ಹಾಕಿ ಲಾಸ್ಟ್ ಅಲ್ಲಿ ತಣ್ಣಗಾದ್ಮೇಲೆ ಹಾಕಿ, ಆಮೇಲೆ ಕೊತ್ತಂಬರಿ ಸೊಪ್ಪನ್ನ ಲಾಸ್ಟ್ ಅಲ್ಲಿ ಹಾಕ್ಬೇಕು. ಮತ್ತೆ ಪುಳಿಯೋಗರೆ ಪೌಡರ್ ಹಾಕಾದ್ಮೇಲೆ ಜಾಸ್ತಿ ನಾವು ಫ್ರೈ ಮಾಡ್ಕೋಬಾರ್ದು. ಜಾಸ್ತಿ ಫ್ರೈ ಮಾಡಿದಷ್ಟು ಅದು ಟೇಸ್ಟ್ ಹೋಗುತ್ತೆ. ಲೈಟ್ ಆಗಿ ಜಸ್ಟ್ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡ್ಬೇಕಾಗುತ್ತೆ. ಇಷ್ಟು 3 ಟಿಪ್ಸ್ ಯೂಸ್ ಮಾಡಿದ್ರೆ ಯಾವ ತರನೇ ಪುಳಿಯೋಗರೆ ಮಾಡಿದ್ರು ಟೇಸ್ಟಿಯಾಗಿ ಬರುತ್ತೆ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದೆ ಅಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಸೊ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್, ಟೇಕ್ ಕೇರ್, ಬಾಯ್.